ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ವೀಕ್ಷಕರೇ. ಗೃಹಲಕ್ಷ್ಮಿಯ 21-22ನೇ ಕಂತಿನ ಹಣ ಜಮಾ ಯಾವಾಗ ಆಗುತ್ತದೆ ಅಂತ ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಗೃಹಲಕ್ಷ್ಮಿ ಹಣವು 21 ಮತ್ತು 22ನೇ ಕಂತಿನ ಹಣವು ಜಮಾ ಆಗಿಲ್ಲ. ಸರ್ಕಾರದಿಂದ ಬರಬೇಕಾದ 2,000 ಪ್ರತಿ ತಿಂಗಳ 4,000 ರೂಪಾಯಿಯು ಜಮಾ ಆಗಬೇಕಾಗಿದೆ. ಆದರೆ ಇನ್ನೂ ಹಣ ಜಮಾ ಆಗ್ತಾ ಇಲ್ಲ. ಏಕೆ ಅಂದರೆ ಒಂದು ಸ್ವಲ್ಪ ಗೋರ್ಮೆಂಟ್ ಕಡೆ ಅಂದರೆ ಸರ್ಕಾರದ ಕಡೆ ನೋಡೋದಾದರೆ ರೇವಣ್ಣ ಅವರು ಹೇಳಿದ ಪ್ರಕಾರ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಬಿಡುಗಡೆ ಮಾಡುತ್ತೇವೆ ಅಂತ ಹೇಳಿದ್ದಾರೆ. ಹಾಗೆ ಈಗ ಸರ್ಕಾರವು 4,000 ರೂಪಾಯಿಯು ಬಾಕಿ ಇದ್ದ ಹಣವನ್ನು ಬಿಡುಗಡೆ ಮಾಡಲು ನೀವು ಯಾರು ನೋಡ್ತಾ ಇದ್ದೀರಾ ವಿಡಿಯೋನ ಅವರು KYC ಮಾಡಿಸಿದ್ದೀರಾ ಇಲ್ಲ ಅಂತ ನೋಡ್ಕೊಳ್ಳಿ ಒಮ್ಮೆ. KYC ಮಾಡಿಸಿದ್ದರೆ 4,000 ಬಂದೇ ಬರುತ್ತೆ ಗೃಹಲಕ್ಷ್ಮಿ ಹಣವು. ಹಾಗೆ ಇನ್ನೊಂದು 5-6 ದಿನಗಳಲ್ಲಿ ಬಿಡುಗಡೆ ಮಾಡುವ ಸಾಧ್ಯತೆಯು ರಾಜ್ಯ ಸರ್ಕಾರದ್ದು ಆಗಿದ್ದು ಇನ್ನೊಂದು 4-5 ದಿನಗಳಲ್ಲಿ ಹಣವು ಜಮಾ ಆಗ್ತದೆ. 21 ಮತ್ತು 22ನೇ ಕಂತಿನ ಗೃಹಲಕ್ಷ್ಮಿ ಹಣವು ಜಮಾ ಆಗುತ್ತದೆ. ಇನ್ನು ಯಾರು ಹೊಸ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ.